ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನಿವತ್ತು ಸಂಡೇ ಆಚೆ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತಾಯಿದ್ದೀವಿ ಏನು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಇದು ಒಂದು ಹಾಯ್ ಮಾಡು. ಇದ್ರ ಹೆಸರು ಯಾಕೆ ಸಪ್ಪು ಇದೆ ನವ್ಯ ಇಲ್ಲೋಡು, ಸಿರಿ ಅಂತ. ಹಾಯ್ ಸಿರಿ, ಹಾಯ್. ಬನ್ನಿ ನೀನು ಸಿರಿನ ಇಂಟ್ರಡ್ಯೂಸ್ ಮಾಡು ಬಾಯ್ಲಿ. ಸರಿಯಾಗಿ ಎದ್ಕಳಪ್ಪ. ನಾ ಅದಕ್ಕೆ ಸಪ್ಪಗಾಯ್ತು ಅನ್ಸುತ್ತೆ. ಬಿಡು ಹಾಂ, ಓಕೆನಾ? ಹಾಯ್ ಮೇಡಮ್, ಬೌ ಅನ್ನೋ ಒಂದ್ಸರಿ. ಬೌ. ಯಾರು ಸಿರಿ? ಬೌ. ಇಲ್ಲಿ ನೋಡಿ, ಇಲ್ಲಿ 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 ಕ್ಯಾಮ್ರಾ ನೋಡಲಿ. ಈ ಸಪ್ಪಗಾಯ್ತು ಕಣೆ. ಸರಿ ಎತ್ಕೊಂಡು ಅಂದ್ರೆ ನಾವೆಲ್ಲ ರೆಡಿ ಆಗಿದೀವಲ್ಲ, ಎಲ್ಲೋ ಹೋಗ್ತಾರೆ ನನಗೆ ಬಿಟ್ಟು ಅಂತ ಅವಳು. ನೋಡಿ ಹೆಂಗ್ ಗೊತ್ತಾಗತ್ತೆ. ಯಾವಾಗ ಮರಿ ಹಾಕೋದಿದ್ದು? ಹಾಕ್ಸ್ಬೇಕು. ನಂಗೆ ಕೊಡ್ತೀಯ ಒಂದು? ತಗೊಂಡೋಗು. ಮ್ಯಾ ಕೋ ಅದ್ರ ಜೊತೆಗೆ ನಮ್ಮ ಮನೆಗೆ ಹಸು ಬೆಕ್ಕು ಜೊತೆ ಇದೊಂದು ಆ್ಯಡ್ ಆಗುತ್ತೆ. ಸಿರಿ ಸಿರಿ, ಥ್ಯಾಂಕ್ಸ್ ಕೊಡಮ್ಮ. ಥ್ಯಾಂಕ್ಸ್. ಯಾಕೆ ಸಪ್ಪಗಾಗಿರೋದು? ಸಪ್ಪಗಾಗಿರೋದು ಹಾಕಮ್ಮ. ತೋ, ನೀನು ಬೇಡ ಅಂದರೆ ಹೇಳು, ನವ್ಯನ್ ಇಲ್ಲೇ ಬಿಟ್ಟೋಗೋಣ. ನೀನು ನವ್ಯ ಇಬ್ರು ಮನೇಲೇ ಇರ್ರಿ. ಸರಿ, ಇದ್ಯಾಕೆ ಪುದೀನ ಹಾಕಿರೋದು? ಕುಡಿಯೋ ನೀರ ಇದು? ನಿಂಬೆಹಣ್ಣೆಲ್ಲ ನಿಂಬೆಹಣ್ಣು ಹಾಕಿರಲ್ಲ, ಹಾಕಿರ್ತಾರೆ. ನಿಂಬೆಹಣ್ಣು ಕಟ್ ಮಾಡಿ ಹಾಕಿರ್ತಾರೆ ಸ್ಲೈಸ್. ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ? ರೆಸಾರ್ಟ್. ಯಾವ ರೆಸಾರ್ಟ್? RR ರಿಟ್ರೀಟ್. ಫೈನಲಿ ನಾನು ಕೇಳಿಸ್ತೇನೆ. ಅದು ಕ್ಲೋಸ್ ಮಾಡಿ. ಸರಿ, ನ್ಯೂಸ್ ಆಂಕರ್. ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ಓಕೆ ಗೈಸ್, ಎಲ್ಲ ಅವ್ನು ಕಾಪಿ ಮಾಡ್ತಿರ್ತಾರೆ. ಗೈಸ್, ಇದು ಯಾರ್ದು ಇಂಟ್ರೊಡಕ್ಷನ್ ಅಂತ ಕಮೆಂಟ್ ಮಾಡಿ ಗೈಸ್, ನಿಮಗೆ ಗೊತ್ತಿದ್ರೆ. ಸೊ ಇವಾಗ ನಾವು ನವ್ಯ ಅವ್ರ ಫ್ಯಾಮಿಲಿ ಜೊತೆ ಆಚೆ ಹೋಗ್ತಾ ಇದ್ದೀವಿ. ನೆಲಮಂಗಲ ಹತ್ರ ಇರೋ RR ರಿಟ್ರೀಟ್ ರೆಸಾರ್ಟ್. ತುಂಬ ಅವಳು ಎಲ್ಲೇ ಟ್ರಿಪ್ ಹೋಗ್ಲಿ ನನ್ನ ಕರೀತಾಳೆ. ಒಂದು ಧರ್ಮಸ್ಥಳ, ಊಟಿ ಎಲ್ಲೇ ಹೋದ್ರೂ ಕರೀತಾಳೆ. ನಾನು ಎಲ್ಲೂ ಹೋಗೋಕ್ಕಾಗಿಲ್ಲ. ಎಲ್ಲೂ ಹೋಗೋಕ್ಕಾಗಿಲ್ಲ. ಫೈನಲಿ ಇವತ್ತು ಇದು ಬೇಕು ಕಟ್ ಮಾಡ್ತೀನಿ. ನೋಡಿ ಯಾವೆಲ್ಲ ಇಟ್ಕೊಂಡಿದ್ದಾಳೆ. ಹೇಳು, ಹೆಂಗಿತ್ತು? ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಮುಗಿಯಿತು. ಸೊ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ. ಇಲ್ಲೆಲ್ಲ ಕಾರ್ ಪಾರ್ಕ್ ಮಾಡಿ ಬಂದಿದ್ದೀವಿ. ಬನ್ನಿ ಹೋಗೋಣ, ಏನೇನಿರುತ್ತೆ ನೋಡೋಣ. ಫುಲ್ ಫನ್ ಇವತ್ತು, ಫನ್ ಡೇ ಇವತ್ತು, ನಾಟ್ ಸಂಡೇ. ನವ್ಯ ಇವತ್ತು ಫನ್ ಡೇ, ನಾಟ್ ಸಂಡೇ. ಜನ ಇದ್ದಾರೆ ತುಂಬ, ನೋಡೋಣ ಹೆಂಗಿರುತ್ತೆ. ಲೆಟ್ಸ್ ಗೋ. ಬನ್ರಿ ಎಲ್ರು, ತೇಜಣ್ಣ ಜೋರ ಕಿರ್ಚಣ ಜೋರಾಗಿ. ಖುಷಿ ಪಡ್ಲಿ ಅಂತ. 5 ಕಪ್ಪು 5. ರವಿ, ಬುದ್ಧ ನೋಡು, ಹಂಗ ಬುದ್ಧ ತರ ಪೋಸ್ ಮಾಡು. ಒಂದು ಸೇಮ್ ಬುದ್ಧ ತರ. ಫೋನ್ ಇಟ್ಕೊಂಡೈತ ಬುದ್ಧ? ಚೆನ್ನಾಯ್ತಲ್ಲ? ಥ್ಯಾಂಕ್ಸ್ ಅಣ್ಣ. ತಗೋ ಕುಡಿ ತಗೋ ತಗೋ, ಪರವಾಗಿಲ್ಲ, ನಿಮ್ಮ ಯಜಮಾನ್ರು.
ಸ್ವಲ್ಪ ಅಣ್ಣ ಇಷ್ಟೊಂದು ಅಂತವಳೆ. ಓಕೆ ಓಕೆ ಚೆನ್ನಾಯ್ತಾ? ರಸ್ನಾನ ಇದು? ಅಲ್ಲ ಮಾಜಾ. ಚಾಲೆಂಜಾ ಮುಟ್ಸು ಸ್ವಲ್ಪ. ಚಾಲೆಂಜು ಚಾಲೆಂಜು ಯೋಚನೆ ಮಾಡ್ತೀನಿ ಆಮೇಲೆ. ನೋಡೋಣ ತೇಜಣ್ಣ. ಇದಲ್ಲ ಮೇಲೆದು. ಓ ಸರಿ ಡನ್. ಸರಿ ಮುಡ್ಸ್ಬಿಟ್ರಲ್ಲಣ್ಣ. ಓಕೆ ಅದೇನೋ ಗೂಡ್ ತರ ಕಟ್ಟೈತದ ನೋಡು, ಹಾವ್ ತರನೇ ಇದೆ ಅಣ್ಣ. ಯಾವ್ದು ಹೇಳು? ಇದು ಈ ಮೊಟ್ಟಸ್ತು ಗೈಸ್. ಇಲ್ಲೇ ರೈನ್ ಡ್ಯಾನ್ಸ್ ಮತ್ತೆ ಈ ಕಡೆ ಎಲ್ಲ ಡ್ರೈ ಗೇಮ್ ಆಕ್ಟಿವಿಟೀಸ್ ಎಲ್ಲ ಇದೆ. ಬಟ್ ಆ ಗೇಮ್ ಆಡಕ್ಕೆ ಪೇ ಮಾಡಬೇಕು. ಲೈಕ್ ನೋಡಿ ಇವಾಗ ಚಂದು ಆಡ್ತಾ ಇದ್ದಾರೆ. ಎಲ್ಲಿಗೋಗುತ್ತೆ ನೋಡೋಣ. ಇನ್ನೂ ಬಿಟ್ಟೇ ಇಲ್ಲ ಅವಳು. ನಮ್ಮ ಚಿಂಟು ಹೆಲ್ಪ್ ಮಾಡ್ತಿದ್ರು. ಎಷ್ಟು ಜನ ಹೆಲ್ಪ್ ಮಾಡ್ತಿದ್ದಾರೆ. ಎಲ್ಲೋಗುತ್ತೆ ನೋಡೋಣ ಇವಾಗ. ಬಿಡು ಬಿಡು ಬಿಡು. ಸುಲಭ ಅಲ್ಲ ಸೀರಿಯಸ್ಲಿ. ಮತ್ತೆ ಪಾಪ ಅವ್ರಿಗೆ ಹೇಳ್ತಾ ಇದ್ದ ಅವಳಿಂದ. ಎಲ್ಲೋಯ್ತು? ನೋಡಿ ಇವಾಗ ಎಲ್ಲಿ ಹೊಡಿತಾಳೆ. ಸೆಕೆಂಡ್ ಒನ್. ಸ್ವಲ್ಪ ಮೇಲೆ ಇಳಿಬೇಕು ಅಂತ ಹೆಂಗಿತ್ತು ಅದು? ಹೇಳ ಸ್ವಲ್ಪ ಅಲ್ಲ ಅದು. ಹಂಗೇನಾ? ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ನೋಡಿ. ಇಷ್ಟು ಜನ ಇದ್ದಾರೆ. ಇಷ್ಟು ಜನ ಆದ್ಮೇಲೆ ನಾವೇ ಬೆಲ್ಟ್ ಕಟ್ಕೊಂಡು ನಿಂತಿದ್ದೀವಿ. ಗೈಸ್ ಇಲ್ಲಿ ಹೆಂಗಾಗಿದೆ ಅಂದರೆ, ಇವಾಗ ಯಾರಾದರೂ ಒಂದು ಗೇಮ್ ಆಡ್ತಿದ್ದಾರೆ ಅಂತ ಅಂದರೆ ನೋಡಿ ಹಂಗೆ ದಾರ ಬಿಡ್ತಾರೆ. ಮತ್ತು ಅವರಲ್ಲಿ ಕಂಪ್ಲೀಟ್ ಮಾಡಿ ಮತ್ತೆ ಇಲ್ಲಿಗೆ ಬಂದು ಅವ್ರು ದಾರ ಎಳ್ಕೊತಾರೆ. ಹಂಗಾಗ್ತಿದೆ. ಬಟ್ ನಾವು ಸಕಲೇಶ್ಪುರ ಹೋಗಿದಾಗ ಎಲ್ಲರಿಗೂ ಸಪ್ರೇಟ್ ನಮ್ಮ ಬೆಲ್ಟ್ಗೆ ಹಾಕ್ಬಿಡ್ತಾಯಿದ್ರು. ಸೊ ಅದನ್ನು ನಾವು ಮತ್ತೆ ಮೇಲ್ಗಡೆ ನಾವು ಸೇಫ್ಟಿ ಲಾಕ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾಯಿದ್ವಿ. ಇಲ್ಲ ಹಂಗಿಲ್ಲ. ಒಬ್ರದ್ದು ಕಂಪ್ಲೀಟ್ ಆಗೋವರೆಗೂ ಯಾರೂ ಮುಂದೆ ಹೋಗೋಕ್ಕೆ ಆಗಲ್ಲ. ಒಂದು ಗೇಮಲ್ಲಿ 4-5 ಜನ ಹೋಗ್ತಾಯಿದ್ವಿ. ಹಂಗಿದ್ರೆ ಚೆನ್ನಾಗಿರ್ತಾಯಿತ್ತು. ಗೈಸ್ ನೋಡಿ ಹಿಂಗೆ ಆಡ್ತಿದ್ದಾರೆ. ಸೊ ಫೈನಲಿ ನಾವು ಇದು ತೊಗೊಂಡು ಹೋಗ್ತಾಯಿದ್ದೀವಿ ಜಿಪ್ಲೈನ್ಗೆ. ನೋಡಿ ಈ ಥರ ಬರ್ತೀನಿ ನಾನು. ಆದರೆ ವೀಡಿಯೋ ಮಾಡೋಣ ಅನ್ಕೋತಾ ಇದ್ದೀನಿ. ಈ ಥರ ವೀಡಿಯೋ ಮಾಡ್ಕೊಳ್ಳೋಣ ಅಂತ. ನೋಡೋಣ. ಲೆಟ್ಸ್ ಗೋ. ಏನಾಗಿತ್ತು ಗೊತ್ತಾ, ನಾನು ಲಾಸ್ಟ್ ಟೈಮು ಸಕಲೇಶ್ಪುರಲ್ಲಿ ಗೇಮ್ ಆಡಿದಾಗ ನಾನು ಕುತ್ಕೊಂಡು ಬಿಟ್ಟಿದ್ದೆ. ಕುತ್ಕೊಂಡಿರಲಿಲ್ಲ ನಾನೇ ಅದು ರೋಪ್ನ ನಾನೇ ಹಿಡ್ಕೊಂಡಿದ್ದೆ. ನನ್ನ ಕೈಯೆಲ್ಲ ಫುಲ್ 2 days ನೋವ್ತಾಯಿತ್ತು ನನಗೆ. ಹಂಗಾಗಿತ್ತು. ಸೊ ಇವಾಗ ಫುಲ್ ಕುತ್ಕೊಂಡ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಯಾರು ಇದನ್ನು ಮನೇಲಿ ಟ್ರೈ ಮಾಡಿಬಿಡಿ. ಎಲ್ಲೂ ಟ್ರೈ ಮಾಡಿಬಿಡಿ. ನೋಡೋಣ ಹಿಂಗಾಡ್ತೀನಿ. ವೀಡಿಯೋ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಲೆಟ್ಸ್ ಸಿ. ನವ್ಯ ಬರ್ತಾಳೆ. ಬಂದ್ಬಿಟ್ಟಾ ನೋಡಿ. ಅವಳು ಬಂದ್ಲು. ಚೆನ್ನಾಗಿ ಕಾಣಿಸ್ತಿಲ್ವಾ? ನೀನೇನು ತೋರಿಸ್ಬಾರ್ದಾ? ಸೊ ಬನ್ನಿ ಹೋಗೋಣ. ಹೆವಿ ಬಿಸಿಲು.
ನೋಡಿ ಹೆಂಗೆ ಹೋಗ್ತಿದ್ದಾರೆ. ಸೊ ಇಲ್ಲಿ ಅಲ್ಲೆಲ್ಲ ಕ್ರಿಕೆಟ್ ಆಡ್ತಿದ್ದಾರೆ ಬಾಯ್ಸ್. ಆ್ಯಂಡ್ ಇದು ಒಂದು ಗೇಮ್ ನೋಡಿ. ಇವಾಗ ಈ ಗೇಮ್ಗೆ ನಾವು ವಿ ಹ್ಯಾವ್ ಟು ಪೇ 150 ಅನಿಸುತ್ತೆ. ಈ ಗೇಮ್ಗೆ ಪೇ ಮಾಡಬೇಕು ನಾವು. ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ನಮಗೆ ಅಲ್ಲಿದ್ದಾಳೆ. ಸೊ ಲೆಟ್ಸ್ ಗೋ. ಮನೆ ಹೋಗೋಣ. ಆದರೆ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೆಲ್ಮೆಟ್ ಚೆನ್ನಾಗಿದೆಯಾ? ಡಬ್ಬ ಥರ ಇದೆ ಅನಿಸುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ ನೋಡಿ ಫ್ರೆಂಡ್ಸ್, ಚಂದು ಅವರು ಇವಾಗ ಜಿಪ್ಲೈನ್ ಆಡಕ್ಕೆ ಹೋಗ್ತಿದ್ದಾಳೆ. ಚಂದು ಭಯ ಆಗ್ತಿದ್ಯಾ? ಕುತ್ಕೋಬೇಡ, ಹಂಗೆ ಹೋಗು. ಏಕೆ ತೇಜೋಣ ಹೋಗ್ತೈತೆ? ತೇಜೋಣ ಹೆಂಗೆ? ಇದ್ರ ಮೇಲೆ, ಅದ್ರ ಮೇಲೆ, ಇದ್ರ ಮೇಲೆ ಅಲ್ಲ, ಅದ್ರ ಮೇಲೆ. ನೋಡಿ ಯಾರೋ ಇಲ್ಲಿ ಕೈ ಬಿಟ್ಕೊಂಡು ಬರ್ತಾವ್ರಿ ಇವರು. ನಾನು ಹಂಗೆ ಅನ್ಕೊಂಡ್ ಬಂದೆ. ನೀವ್ ಹೆಂಗೆ ಫೋನೆಲ್ಲ ವಿಡಿಯೋ ಮಾಡ್ಕೊಂಡೆಲ್ಲ ಬಂದ್ರಿ? ನಂಗೆ ಫುಲ್ ಭಯ ಆಯಿತು. ಸೊ ಹಂಗೂ ಹಿಂಗೂ ಒಂದ್ಸರಿ ಹೋಗಿ ವಾಪಸ್ ಬಂದೆ, ಇನ್ನೊಂದ್ಸರಿ ಬಂದೆ. ಸೆಕೆಂಡ್ ಟೈಮ್ ಇದು ನನಗೆ, ಬಟ್ ಅಂದರೂ ಭಯ ಆಯಿತು ನನಗೆ. ಗಾಯ್ಸ್ ತೇಜೋಣ ನೋಡಿ ಪಾಪ. ಅಣ್ಣ ವಾಪಸ್ ಅಲ್ಲ, ಅದೇ ಬಿದ್ಬಿಡೋಣ. ಅಣ್ಣ ಇವಾಗ ನಿಮ್ ಹೆಂಡತಿ ನೋಡ್ರಿ ಹೆಂಗ್ ಹೋಗ್ತಾರೆ. ನವ್ಯಾ ಚಾಲೆಂಜಾ? ಚಾಲೆಂಜಾ? ತೇಜಣ್ಣ ಕೊಡ್ಬೇಕಾ 500? 500 ತೇಜು. ಗೈಸ್ ಆಗ್ಲೇ ಅಣ್ಣ ಇದು ಹೋದ್ರು, ಅದಕ್ಕೆ ವಾಪಸ್ ಬಂದ್ರು. ಇವಾಗ ಇದು ಆರಾಮಾಗಿ ಹೋಗ್ತಿದ್ದಾರೆ, ಅದಕ್ಕೆ ವಿಡಿಯೋ ಮಾಡೋ ಅಂತಿದ್ದಾರೆ. ಅಣ್ಣ ಪಾಸ್ ಅಷ್ಟೇ ಅಣ್ಣನ ಪೋಸ್. ನೆಕ್ಸ್ಟ್ ನಾನು ಹೋಗ್ತೇನೆ ಹಿಂಗೆ ನೋಡಿ. ಈ ಕಡೆಯಿಂದ ಒಬ್ರು ಹೋಗ್ತಾರೆ, ಮತ್ತೆ ಆ ಕಡೆಯಿಂದ ಒಬ್ರು ಬರ್ತಾರೆ, ಮತ್ತೆ ಹಿಂಗೆ ಹಿಂಗಾದ್ರು ಓಕೆ. ಕಮಾನ್ ನವ್ಯಾ. ಗೈಸ್ ಇದು ಒಂದು ರೌಂಡ್. ಇದು ಯಾ ಕಡೆ? ಹಂಗೆ ಅಂದ್ರೆ ಹಿಂಗ, ಹಂಗೆ ಮೇಲೆ ಹಾಕೊಂದಿರ, ಅದೆಲ್ಲ ತಪ್ಪು. ಹಂಗೆಲ್ಲ ಮಾಡಂಗಿಲ್ಲ. ವರ್ಷಿಣಿ ಅಳ್ತಾ ಇಲ್ವೇನೆ? ವರ್ಷಿಣಿ ಹಿಂಗೊಂದು ಪೋಸ್ ಕೊಡು. ನವ್ಯ ಹೋಗ್ತಾವಳೆ. ಇದಾದ್ಮೇಲೆ ನಾನು ಹೋಗ್ತೇನೆ. ಹುಡುಗರು ರೇಕ್ಸವ್ರು ನವ್ಯನ. ಅವ್ರೇನೋ ಫುಲ್ ಮಾಡ್ಬಿಡ್ತಾರಲ್ಲ ಆರಾಮಾಗಿ. ನೋಡಿ ಈ ಥರ ಆಡೋಕ್ಕೆ ಅಲ್ಲಿಂದ ಅಲ್ಲಿವರೆಗೂ ಹೋಗಬೇಕು. ನನಗೆ ಆಲ್ರೆಡಿ ಸುಸ್ತಾಗಿದೆ. ನಾನು ಹೇಳ್ದೆ ನವ್ಯಾಗೆ, ನನ್ನಿಂದ ಆಗ್ತಿಲ್ಲ ನೀನು ಹೋಗು ಅಂತ. ಅವಳು ನನ್ನ ಕರೆದು ಅವಳೇ ಹೋದ್ಲು ಆಡೋಕ್ಕೆ. ನಂಗೆ ಆಗ್ತಿಲ್ಲ, ಯಾಕೋ ಫುಲ್ ಡಿಹೈಡ್ರೇಟ್ ಆಗಿದೆ. ತಲೆ ಹಿಂಗೆ ಮುಟ್ಕೊಂಡ್ರೆ ತುಂಬ ಬಿಸಿ, ಸುಸ್ತಾಯಿತು ನನಗೆ. ನಾನು ಫುಲ್ ಗೇಮ್ ಆಡೋಕ್ಕೆ ಆಗಿಲ್ಲ. ಎನ್ವೇಸ್ ಆಡಿದ್ದೀನಲ್ಲ ಒಂದ್ಸರಿ ಅಂತ ಸುಮ್ಮನಾದೆ. ಇವಾಗ ಹೋಗೋಣ. ನೋಡಿ ಅವಳು ಬರ್ತಾವಳು ಆಲ್ರೆಡಿ ಅಲ್ಲಿ. ನೋಡಿ ಅಲ್ಲಿದ್ದಾಳೆ, ಅಲ್ಲಿಂದ ಬರ್ತಾವಳೆ. ಅವಳು ನಗ್ತಾವಳೆ, ನನ್ನ ಬ್ಲಾಗ್ ಮಾಡ್ತಾವಳೆ. ಇಲ್ಲಿಗೆ ಬರ್ತಾಯಿಲ್ಲ ಅಂತ ಅಂದ್ಕೊಂಡು. ಸಾಕಾಯ್ತು ನನಗೆ. ಅಪ್ಪ ಚೆನ್ನಾಗಿ ನೀರು ಕುಡಿಬೇಕು ಅಂತ ಹೇಳೋದು ಇದಕ್ಕೆ. ಸೊ ಇವಾಗ ಆಲ್ರೆಡಿ ಟೈಮ್ 12:45 ಅನಿಸುತ್ತೆ. ಸೊ ಇವಾಗ 1 to 1:45ವರೆಗೂ ಲೈವ್ ಕೊಂಟಾರ ಇರುತ್ತೆ. ಬನ್ನಿ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ. ಮಾತಾಡೋಕ್ಕೂ ಹೋಗ್ತಲ್ಲ. ಸಿಗ್ತೀನಿ ಆಮೇಲೆ. ಬಾಯ್ ಬಾಯ್. ಸ್ವಲ್ಪ ಎನರ್ಜಿ ಬೇಕಂದ್ರೆ ಏನಾದರೂ ಹೊಟ್ಟೆಗೆ ಹೋಗ್ಬೇಕು. ಅವ್ನು ತಿನ್ಬಿಟ್ಟು ಆಮೇಲೆ ಮಾಡ್ತೀನಿ. ಬಾಯ್ ಬಾಯ್. ಗೈಸ್ ಇದು ಫಿಶ್ಶು, ಇದು ಲಿವರ್ ಫ್ರೈ, ಅದು ಸಮಥಿಂಗ್ ಏನೋ ಚಿಕನ್ದು. ನಾನೊಬ್ಬಳೇ ಬಂದು ತಿಂತಾಯಿದ್ದೀನಿ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ.
ಫಿಶ್ ಚೆನ್ನಾಗಿದೆ. ಯಾಕೋ ನಡುವೆ ನನಗೆ ಫಿಶ್ ತುಂಬ ಇಷ್ಟ ಆಗ್ತಿದೆ. ನೊಣ ಓಡಿಸಿದೆ. ಚೆನ್ನಾಯ್ತಣ್ಣ. ಇದನ್ನ ತಿಂದಿಲ್ಲ ನಾನು. ಯಾವುದೋ ಇದು ಏನಣ್ಣ ಇದು? ಏನೋ ವೆಜ್ ಅದು. ವೆಜ್ಜಾ? ಹಂಗಾರೆ ಬೇಡ ಅಂತೀರಾ ತಿನ್ನೋದು? ತಿನ್ಲಾ ಬೇಡವಾ ವೆಜ್ಜು? ಪಿಜ್ಜಾ ಒಂದಕ್ಕೆ ಜನ. ಪಿಜ್ಜಾ ಈಚೆ ರೇಟ್ ಜಾಸ್ತಿ ಅಲ್ವಾ, ಅವರು ಪಿಜ್ಜಾಗೆ ಜನ. ಪಿಜ್ಜಾ ಇದು ಬೇಸು ತೆಳ್ಳಗಿದೆ, ಅದರಿಂದ ತಿನ್ಬೋದು ಅಷ್ಟೇ. ಇಲ್ಲ ಊಟ ಎಲ್ಲ ಹೇ ಯಾರು ನಾಯಿ ಮರಿ ನಾಯಿ ನಂಬರಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಚಿಕನ್ ತಂದೂರಿ, ಮತ್ತೆ ಇದು ಚಿಕನ್ ಲಿವರ್ ಅಂಡ್ ದೆನ್ ಇದು ಪಿಜ್ಜಾ. ಗೈಸ್ ಕೈ ಊಟ ಮಾಡ್ಬಿಟ್ಟು ಫುಲ್ ತೇವಾಗಿದೆ. ಊಟ ಅಲ್ಲ, ಸ್ನ್ಯಾಕ್ಸ್ ತಿಂದೆ. ಸ್ಟಾರ್ಟರ್ಸ್ ತಿಂದೆ ಅಷ್ಟೇ. ಹೌದು. ಹಾಕೊಂಡವ್ರೆ ಅಂದ್ಬಿಟ್ರು ಆಮೇಲೆ. ಏನಿಲ್ಲ ಗೈಸ್, ಇವಾಗ ತೇಜೋಣ್ಣ ಫುಡ್ದು ರಿವ್ಯೂ ಮಾಡ್ತಾರೆ ನೋಡಿ. ಇದೆಲ್ಲ ಐಸ್ ಕ್ರೀಮ್ ಹಾಕೊಂಡು ಬಂದಿದ್ದೀವಿ. ಇದು ಬಿರಿಯಾನಿ ಚಿಕನ್ ಚಾಪ್ಸ್. ಚಾಪ್ಸ್ ಅದು ಯಾವುದು? ಚಿಕನ್ ಚಾಪ್ಸ್ ಚಿಕನ್ ಫ್ರೈ ಏನೋ ಒಂದು, ಮಸಾಲ ಏನೋ ಅದು. ಓಕೆ, ಏನೋ ಒಂದು ಚೆನ್ನಾಗಿದ್ಯಾ? ಚೆನ್ನಾಗಿದೆ ಎಲ್ಲ ಊಟ, ಬಟ್ ಫಿಶ್ ಮಾತ್ರ ನಂಗೆ ಇಷ್ಟ ಆಗಲಿಲ್ಲ. ಇನ್ನೆಲ್ಲ ಫಿಶ್ ಅಲ್ಲಿ ತಿಂದಿಲ್ವಾ? ಫಿಶ್ ತಿಂದಿಲ್ವೇನೆ? ಎಲ್ಲ ಊಟ ಚೆನ್ನಾಗಿದೆ ಅಂತ ಹೇಳಿದ್ದಲ್ಲಿ. ಎಲ್ಲ ಚೆನ್ನಾಗಿದೆ. ಸರಿ ನೀನು ಹೇಳು. ತಿನ್ಬಿಟ್ಟು ಹೇಳ್ತೀನಿ. ಹಾಂ ತಿನ್ಬಿಟ್ಟು ಹೇಳ್ತೀನಿ. ಇವರಿಬ್ರು ತಿಂದಿಲ್ಲ. ಹೇಳಿ, ನೀವು ರಿವ್ಯೂ ಮಾಡಿ ಹೆಂಗಿದೆ. ನಾನು ತಿಂದಿಲ್ಲ, ಅವ್ರನ್ನ ಕೇಳಿ. ಯಾಕೆ? ಓಕೆ ವೆಜ್ಜೇ ಹೇಳು, Okay, ವೆಜ್ okay. ಹೆಂಗಿತ್ತು ಅಂತ. ಓಕೆ ಓಕೆ ಅವ್ರು ವೆಜ್ಜೇ ಅಂತ. ಓಕೆ ಓಕೆ ವೆಜ್ಜೇ ಚೆನ್ನಾಗಿತ್ತು. ಮತ್ತೆ ಇವರಿಬ್ರು ತಿಂತಾರೆ.